ಅಧ್ಯಕ್ಷ ಮಾಡುವಂತದ್ದು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದ್ರೂ ಕೂಡ ಇವತ್ತು ದಿವಸಕ್ಕೆ ಪಿಸಿಸಿ ಅಧ್ಯಕ್ಷ ಆಗ್ಬೇಕು ಬಯಸಿದ್ರೆ, ಅವ್ರು ಬಯಸಿದ್ರೆ ಹೈಕಮಾಂಡ್ ಅದನ್ನ ಪರಿಗಣಿಸ್ಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲಾನು ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ಇಬ್ರು ಕಾಂಗ್ರೆಸ್ ಶಾಸಕರೇ ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೊಂದು ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವ್ರನ್ನ. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಜಾರ್ಜ್ ಅವ್ರ ಮೇಲೆ ಅದು ಯಾರೋ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದ್ರು. ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ನಮಗೇನು ಸಂಬಂಧ? ಇದರಿಂದ ಎಲ್ಲೋ ಒಂದು ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಇನ್ನೇಟ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಆಗ್ಬೋದು. ಯಾವುದು ಒಳ್ಳೇದಲ್ಲ, ಜೋರಾಗುತ್ತೆ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಳ್ಳೇದು. ಹೊಸ ಪಕ್ಷ ಕೊಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸ್ಬೇಕು. ಹೊಸ ಪಕ್ಷ ಕಟ್ಟಲಿ ಹಿಂದೂ ಪಾರ್ಟಿ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ನಮಗವ್ರಿಗೂ ಸಂಬಂಧ ಇಲ್ಲ. ಕಟ್ಲಿದ್ದೇನೆ, ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಕಾಂಗ್ರೆಸ್ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ, ಹಿಂದೂ ಪಕ್ಷವನ್ನ ಕಟ್ಲಿ, ಒಳ್ಳೇದಾಗ್ಲಿ. ಎಲ್ಲ 224 ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ. ಅಧ್ಯಕ್ಷ ಮಾಡುವಂತದ್ದು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದ್ರೂ ಕೂಡ ಇವತ್ತು ದಿವಸಕ್ಕೆ ಪಿಸಿಸಿ ಅಧ್ಯಕ್ಷ ಆಗ್ಬೇಕು ಬಯಸಿದ್ರೆ, ಅವ್ರು ಬಯಸಿದ್ರೆ ಹೈಕಮಾಂಡ್ ಅದನ್ನ ಪರಿಗಣಿಸ್ಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲಾನು ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ಇಬ್ರು ಕಾಂಗ್ರೆಸ್ ಶಾಸಕರೇ ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೊಂದು ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವ್ರನ್ನ. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಜಾರ್ಜ್ ಅವ್ರ ಮೇಲೆ ಅದು ಯಾರೋ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದ್ರು. ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ನಮಗೇನು ಸಂಬಂಧ? ಇದರಿಂದ ಎಲ್ಲೋ ಒಂದು ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ ಇನ್ನೇಟ್ ಹಾಕ್ಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಆಗ್ಬೋದು. ಯಾವುದು ಒಳ್ಳೇದಲ್ಲ, ಜೋರಾಗುತ್ತೆ ಸಮಾವೇಶ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬೇಕು, ಅದು ಒಳ್ಳೇದು. ಹೊಸ ಪಕ್ಷ ಕೊಟ್ಟು 224 ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸ್ಬೇಕು. ಹೊಸ ಪಕ್ಷ ಕಟ್ಟಲಿ ಹಿಂದೂ ಪಾರ್ಟಿ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ನಮಗವ್ರಿಗೂ ಸಂಬಂಧ ಇಲ್ಲ. ಕಟ್ಲಿದ್ದೇನೆ, ಶುಭ ಹಾರೈಸ್ತೀವಿ. ಅವ್ರು ಹೊಸ ಪಕ್ಷ ಕಾಂಗ್ರೆಸ್ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ, ಹಿಂದೂ ಪಕ್ಷವನ್ನ ಕಟ್ಲಿ,